ನಮ್ದು ಗಣೇಶ ಸೆಲೆಕ್ಟ್ ಆಯ್ತು. ಇಲ್ಲಿ ನಾನು ಮಾಡಿದ್ದೀನಿ, ಬರೀ ಒಬ್ಬನೇ ಮಾಡಿಲ್ಲ. ಮೆಟೀರಿಯಲ್ ತೊಗೊಳಕ್ ಬಂದಿದ್ದೀವಿ. ಇದು ಚೆನ್ನಾಗಿದೆ ಕಾಂಟ್ರಾಸ್ಟ್. ಫೈನಲಿ ಲೇಸು ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಫ್ ಇಟ್ಬಿಡ್ಲಾ? ಹಾಕ್ಲಾ ಪೇಟೆಗೆ ಹಾಕ್ಲಾ? ಪೇಟೆಗೆ ಹಾಕೋ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು? ಎಲ್ಲಿಗೆ? ಯಸ್, ಸೊ ಲೆಟ್ಸ್ ಗೋ. ಪ್ರತಿ ಸತಿ ಗಣೇಶ ತರಬೇಕಾದ್ರೆ ಜ್ಞಾಪಕ ಬರೋದು ಒಂದೇ, ನಾನು ಚಿಕ್ಕವನಾಗಿದ್ದಾಗ ಎಷ್ಟು ಎಕ್ಸೈಟೆಡ್ ಆಗಿದ್ನೋ ಇವಾಗ ಅದೇ ರೀತಿ ನನ್ನ ನೀಸ್ಗಳಿದ್ದಾರೆ ಎಕ್ಸೈಟೆಡ್ ಆಗಿ. ಯಾ, ಇಫ್ ಇಸ್ ಟ್ರೂಲಿ ಎ ಸರ್ಕಲ್. ನೀಸ್ ಗಣೇಶಗಳನ್ನ ನೋಡಿ ಎಷ್ಟು ಎಕ್ಸೈಟ್ ಆಗ್ತಿದ್ಲೋ ಅಷ್ಟೆಲ್ಲ ಮೆಮೊರೀಸ್ ನನಗೆ ವಾಪಸ್ ಬರ್ತಾ ಇತ್ತು ನನ್ನ ಚೈಲ್ಡ್ಹುಡ್ದು. ಎಸ್, ಇದೇ ರೀತಿ ನನ್ನ ಅಪ್ಪ ನನ್ನ ಕರ್ಕೊಂಡು ಹೋಗ್ತಾಯಿದ್ರು ಆ್ಯಂಡ್ ನಾನು ತೋರಿಸಿದ ಗಣೇಶನೇ ತೊಗೋತಾಯಿದ್ರು. ಅದು ದೊಡ್ಡದೇ ಆಗಿರಲಿ ಚಿಕ್ಕದೇ ಆಗಿರಲಿ ನಾನು ಹೇಳಿದ್ದೇ ಫೈನಲ್ ಆಗ್ತಿತ್ತು. ಸೊ ಈಗಲೂ ಹಾಗೇ ಆಗಿದೆ. ನಾನು ಡಿಸೈಡ್ ಮಾಡಿದ ಗಣೇಶನೇ ಮನೇಲಿ ತರೋದು. ಇವತ್ತಿಗೆ ನಾನು ಇಷ್ಟು ದೊಡ್ಡವನಾಗಿದ್ರೂ ಕೂಡ ನಾನು ಆವಾಗಲೂ ನೋಡ್ತಾ ಇದ್ದಿದ್ದು ಒಂದನ್ನೇ, ಆ ಮುಖದಲ್ಲಿರೋ ಕಳೆ. ಆ್ಯಂಡ್ ಇವತ್ತಿಗೂ ನಾನು ಅದನ್ನೇ ನೋಡೋದು. ಅದು ದೊಡ್ಡದೋ ಚಿಕ್ಕದೋ ಅದನ್ನು ನಾನು ನಿಜವಾಗ್ಲೂ ಅಬ್ಸರ್ವ್ ಮಾಡಲ್ಲ. ಅದು ಎಷ್ಟು ಕಾಸ್ಟ್ ಅಂತಲೂ ನಾನು ನೋಡಿರಲ್ಲ. ವೆನ್ ಐ ಸಿ ಇಟ್ ಆ್ಯಂಡ್ ಇಫ್ ಐ ಫೀಲ್ ಡಿವೈನ್ ಎನರ್ಜಿ ಐಲ್ ಬ್ರಿಂಗ್ ಇಟ್ ಹೋಮ್. ಸೊ ಹಾಗೆ ನೋಡಿದ ತಕ್ಷಣ ಮನಸ್ಸು ಎಳಿಬೇಕು. ಆ್ಯಂಡ್ ದ್ಯಾಟ್ ಈಸ್ ದ ಒನ್ ದಟ್ ಐ ಫೈನಲೈಸ್ ಆಲ್ವೇಸ್. ಒಂಥರ ಚೆನ್ನಾಗಿತ್ತು ಬುಕ್, ಚೆನ್ನಾಗಿದೆ. ಇದೊಂಥರ ಕ್ಯೂಟಾಗಿ ನೋಡೋಕ್ಕೆ ಅಲ್ಲಪ್ಪ ಕೇಳಿ. ಆ್ಯಂಡ್ ಇಷ್ಟೆಲ್ಲ ಚೆನ್ನಾಗಿರೋ ಗಣೇಶದಲ್ಲಿ ನಾನು ಯಾವ ಗಣೇಶನ ಫೈನಲ್ ಮಾಡಿರ್ಬೋದು? ಗಣೇಶಕ್ಕೆ ಬಟ್ಟೆ ಪಂಚೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಮೆಟೀರಿಯಲ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಈ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂತ ಕಲರ್ ಚೂಸ್ ಮಾಡೋದು ಸ್ವಲ್ಪ ಡೌಟ್ ಇದೆ. ಇದು ಗೋಲ್ಡಿಶ್ ತೊಗೊಂಡಿದ್ದೀವಿ, ಬಟ್ ಇದು ಶಲ್ಲೆಗೆ ಒದ್ಸಕ್ಕೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಇದು ಹಾಕ್ಬಿಡೋಣ ಕಾಂಬಿನೇಷನು. ಸ್ವಲ್ಪ ಸಮಯ ಅಲ್ವಾ? ಅದನ್ನೇ ಹಾಕೋಣ. ಅದಕ್ಕೆ ಬಾರ್ಡರ್, ಸ್ಟೋನ್ ಬಾರ್ಡರ್. ಸ್ಟೋನ್ ಬಾರ್ಡ್ರು ಅಲ್ಲಿದೆ, ಅಲ್ಲಿ ಹೋಗಿ ನೋಡು. ದೊಡ್ಡ ಬಾರ್ಡರ್ ಬರಬೇಕು. ಇದು ಚೆನ್ನಾಗಿದೆ ಕಾಂಟ್ರಾಸ್ಟು. ಫೈನಲಿ ಲೇಸು ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಗಣೇಶನಿಗೆ. ಆರೆಂಜ್ ವಿತ್ ವೈಟು ಆ್ಯಂಡ್ ಹೈಲೈಟ್ ಆಗುತ್ತೆ. ಗೋಲ್ಡ್ ಮೇಲೆ ಇಡು. ಆ್ಯಂಡ್ ಇದು ಎಷ್ಟು ಮೀಟ್ರ್ ಬೇಕಾಗುತ್ತೆ ಅಂತ ಬರೀ ಬಾರ್ಡ್ರ್ಗಳಿಗೆ ಮಾತ್ರ, ಮತ್ತು ಪೇಟೆಗೆ ಗೋಲ್ಡ್ಗೆ ಇದು ಹೈಲೈಟ್ ಆಗಲ್ಲ. ಗೋಲ್ಡ್ ಕಾಂಟ್ರಾಸ್ಟ್ ತೊಗೊಳೋಣ. ಇದೇ ಇಲ್ಲ, ಇದೆ ಇದು ಚೆನ್ನಾಗಿದೆ. ಚೆನ್ನಾಗಿಲ್ಲ. ಇದೆ ಇದೆ ಇದೆಲ್ಲ ಕಂಪ್ಲೇಂಟ್ ಟಾಕೆಟಿವ್ ಅಂತ. ಓಹೋ, ಟಾಕೆಟಿವ್. ಮನೇಲಿ ಮಾತ್ರ ಮಾತಾಡಲ್ಲ. ಮಾತಾಡ್ತಾಳೆ, ಮನೇಲಿ ಮಾತಾಡಲ್ವಾ? ಮನೇಲಿ ಮಾತಾಡ್ತಾಳೆ, ನಿನ್ನ ಹತ್ರ ಮಾತಾಡಲ್ಲ. ನಿನ್ನ ಹತ್ರ ಮಾತಾಡ್ತಾಳೆ. ವಿಡಿಯೋ ಹೋಗು ಹೋಗೋ. ಹಾರ ಥರ ಹಾಕಕ್ಕೆ ಫೈನಲಿ ಗಾಟ್ ಸೆಲೆಕ್ಟೆಡ್. ಆಯಿತು, ನಮ್ಮದು ಗಣೇಶ ಸೆಲೆಕ್ಟ್ ಆಯಿತು. ಅದಕ್ಕೆ ಬೇಕಾಗಿರೋಂಥ ಶಾಪಿಂಗು ಆಯಿತು. ಏನೇನು ತೊಗೊಂಡೆ? ಸರ್ಪ್ರೈಸ್. ಸೊ ಗಣೇಶನಿಗೆ ಕಚ್ಚೆ ಉಡಿಸ್ತಾ ಇದ್ದೀವಿ. ಇದೇ ಮೊದಲನೇ ಸತಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಜೈ ಗಣಪತಿ ಕಿ ಜೈ. ಗಣಪತಿ ಕಿ ಜೈ. ಇದೇ ಮೊದಲನೇ ಸಾರಿ ನಾವು ಈ ಥರದ್ದೇನೋ ಒಂದು ಮಾಡ್ತಾ ಇರೋದು. ಗಣೇಶನಿಗೆ ನಾವೇ ಪಂಚೆ ಉಡಿಸಿ, ನಾವೇ ಶಲ್ಲೆ ಮಾಡಿ, ನಾವೇ ಪೇಟೆ ಮಾಡಿ. ಎಸ್, ಆಬ್ವಿಯಸ್ಲಿ ಇದನ್ನೆಲ್ಲ ನಾವು ರೀಲ್ಸ್ ನೋಡಿ ಸ್ವಲ್ಪ ಇನ್ಸ್ಪೈರ್ ಆದ್ವಿ. ಆ್ಯಂಡ್ ಟಾಸ್ಕ್ ಇದ್ದಿದ್ದೇನು ಅಂತಂದರೆ ಇದನ್ನೆಲ್ಲ ಲೇಟ್ ನೈಟ್ ಮಾಡಬೇಕಾಗಿತ್ತು. ಬಿಕಾಸ್ ನಾನು ಇದನ್ನು ಶುರು ಮಾಡಿದಾಗಲೇ ಇಟ್ ವಾಸ್ ಆಲ್ವೇಸ್ ಲೈಕ್ ಸಮ್ವೇರ್ ಅರೌಂಡ್ ಲೈಕ್ 11:30 ಆಗೋಗಿತ್ತು ರಾತ್ರಿ. ಸೊ ಸ್ಟಾರ್ಟ್ ಮಾಡಿದ್ದೆ ಅಷ್ಟೊತ್ತಿಗೆ. ಸೊ ನಾನು ನಮ್ಮ ಅಕ್ಕ ಸ್ವಲ್ಪ ಸರ್ಕಸ್ ಮಾಡಿಕೊಂಡು, ಟಾಮ್ ಆ್ಯಂಡ್ ಜೆರ್ರಿ, ನಾನು ನಮ್ಮ ಅಕ್ಕ ಲಿಟ್ರಲಿ. ಸೊ ಇಬ್ಬರು ಕಿತ್ತಾಡ್ಕೊಂಡು ಮಾತಾಡಿಕೊಂಡು ವಿ ಫೈನಲಿ ಡಿಡ್ ಒನ್ ಪಾರ್ಟ್ ಆಫ್ ದ ಪಂಚೆ ಆ್ಯಂಡ್ ವಿ ರಿಯಲಿ ಫೆಲ್ಟ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಬಿಕಾಸ್ ಇಟ್ ಟರ್ನ್ ಔಟ್ ಸೋ ವೆಲ್. ತುಂಬ ಚೆನ್ನಾಗಿ ಬಂದಿತ್ತು ಮೊದಲನೇ ಅಟೆಂಪ್ಟಲ್ಲೇ. ನಂಗೆ ತುಂಬ ಖುಷಿ ಆಯಿತು. ಇಲ್ಲಿ ನಾನು ಮಾಡಿದ್ದೀನಿ, ಬರೀ ಒಬ್ಬನೇ ಮಾಡಿಲ್ಲ. ಏನಿಲ್ಲ. ಆಕ್ಚುಲಿ ಇದನ್ನ ಫೋಲ್ಡ್ ಮಾಡಿ ಹಿಂಗಾದ್ರೆ ಇನ್ನೂ ಲುಕ್ಕು, ಬಟ್ ಶಾರ್ಟೇಜ್ ಆಗಿರುತ್ತೆ. ಇನ್ನು ಶಲ್ಲಿಗೆ ಬೇಕು ನೋಡುವ.
ಇದ್ರ ಪೆಂಡಿಂಗಲ್ಲಿ ಇಟ್ಟಿರೋಣ, ಮಿಕ್ಕದ ಹಾಕೋಣ ನೀಟಾಗಿ. ಇವಾಗ ಹಿಂಗೆ ಅಂಟಿರೋಣ, ಆಗ್ಬಿಡು ಒಂದೇ ಸತಿ. ಇದನ್ನ ಅಂಟೋಣ ಬಾ. ಈಗ ಅಂಟಿಸ್ತಿದ್ದ ಈ ಲೆವೆಲ್ ಸಾಕಲ್ವಾ? ಸಾಕು ಸಾಕು, ಹಿಂಗೆ ಅಲ್ವಾ? ಇವನು ಇದೇನಲ್ಲ ಸರ್, ಪಾಪ ಪಾಪ ಹಿಂಗೆ ಹಂಗೆ. ಈಗ ಲೆಟ್ಸ್ ಡೂ ದಿಸ್. ಆಮೇಲೆ ಬೈತಾನೆ ನನ್ನ ಫೇಸ್ ಕಾಣಿಸ್ತಿಲ್ಲ ಅಂತ. We are proud of what we are doing. Yes, ಬರ್ಲಿ. ನನ್ ಕಣ್ಕಾಕ್ಬಿಟ್ಟಿಯಾ? ಕಾಣಿಸ್ತಿಲ್ಲ. ಆ ಕಡೆ ಈ ಕಡೆ ಬಾರ್ಡರ್ ಅಂಟಿಸ್ಬಿಡ್ಬೇಕಿತ್ತು. ಕೆಳಗಡೆಯಿಂದ ತೆಗಿ. ಹಂಗೆ ಅಲ್ಲ, ಹಂಗೆ ಹಾಕಿದ್ದು ಇಲ್ಲಿ ನನಗೆ ನೀಟಾಗಿ ತೆಗಿ ತೋರಿಸ್ತಾರೆ. ಹಿಂಗೆ ತಗೊಂಡು ಹಿಂಗೆ ಇಲ್ಲಿ ಬಾರ್ಡರ್ ನೀಟಾಗಿ ಹಿಂಗೆ ನನಗೆ ಮೂರೆಡೆ ನೀಟಾಗಿ ಕಾಣಬೇಕು. ಅವಾಗ ಇದು ಬಾರ್ಡರ್ ಬರಬೇಕು. ಇದಕ್ಕೆ ಪವಿ ನಡೀತಾ ಇದೆಯಾ? ಇದಕ್ಕೆ ಪವಿ ನಡೀತಾ ಇದೆಯಾ? ಹೆಂಗ್ ನಡೀತಾ ಇದೆ ನೋಡಿ ಗೈಸ್. ನೋಡಿ ಇದು ಹೆಂಗ್ ಅಳ್ಳಾಡ್ತಿದೆ ಈಗ ನೋಡು. ಅದಕ್ಕೆ ನನ್ ಕಂಡ್ರೆ ಭಯ. ಚಡಾ, our Ganesha is so looking beautiful. ಹೆಂಗ್ ಬಂದಿದೆ? ಸೂಪರ್ ಆಗಿ ಬಂದಿದೆ. ಅಂಡ್ ಪೇಟೆ ಮಾಡೋದಕ್ಕೆ ನಾನು ತೊಗೊಂಡಿದ್ದಂಥ ಮೊದಲೇ ಬಟ್ಟೆ ತುಂಬ ಸಾಫ್ಟ್ ಮೆಟೀರಿಯಲ್. ಸೊ ಹಾಗಾಗಿ ಅದನ್ನು ಒಂದು ಪೇಪರ್ ಮೇಲೆ ಅಂಟಿಸಿ, ತಿಕ್ಕಾಗಿರೋ ಪೇಪರ್ ಮೇಲೆ ಅಂಟಿಸಿ, ನಾವು ಚಿಕ್ಕ ವಯಸ್ಸಲ್ಲಿ ಫ್ಯಾನ್ ಮಾಡ್ತಿದ್ವಲ್ಲ, ಸೊ ಆ ಕಾನ್ಸೆಪ್ಟಲ್ಲೇ ನಾನು ಫ್ಯಾನ್ ಥರ ಮಾಡಿಕೊಂಡೆ. ಆ್ಯಂಡ್ ಇಟ್ ರಿಯಲಿ ಟರ್ನ್ಡ್ ಔಟ್ ವೆಲ್. ಅದು ತುಂಬ ಲೇಯರ್ಸ್ ಬರಲಿ ಅಂತ ಜಾಸ್ತಿ ಮಾಡಿದ್ದೆ, ಬಟ್ ಸ್ಮಾಲ್ ಲೇಯರ್ಸೇ ತುಂಬ ಚೆನ್ನಾಗಿ ಬಂತು. ನಾನು ಅದನ್ನು ಹಾಫ್ಗೆ ಕಟ್ ಕೂಡ ಮಾಡ್ಕೊಂಡಿದ್ದೀನಿ, ನಿಮ್ಮ ಫ್ಯೂಚರ್ ವೀಡಿಯೋಸಲ್ಲಿ ಕಾಣಿಸುತ್ತೆ. ಆ್ಯಂಡ್ ಪೇಟೆ ಇದು ಸುಮ್ಮನೆ ನಾನು ಜಸ್ಟ್ ಇವಾಗ ರೆಫರೆನ್ಸ್ಗೆ ಅಂತ ಆಗ್ತಿರೋದು, ಇದು ಫೈನಲೈಸ್ಡ್ ಅಲ್ಲ. ನೋಡೋಣ ಹೇಗೆ ಕಾಣಿಸ್ಬೋದು ಅಂತ. ಆ್ಯಂಡ್ ಇದು ಇಷ್ಟೊಂದು ಲೇಯರ್ಸ್ ನಾನು ಬಿಟ್ಟಿದ್ರು ಕೂಡ ಇಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅನ್ಸುತ್ತೆ, ಬಿಕಾಸ್ ಪೇಟೆ ಕಟ್ಟೋಕೆ ಶುರು ಮಾಡಿದೆ. ಆ್ಯಂಡ್ ಪೇಟೆ ಕಟ್ಟೋದು ತುಂಬ ಸುಲಭ ಆಗೋಯಿತು ನನಗೆ, ತುಂಬ ಅಂತ ರಿಸ್ಕ್ ಆಗಲಿಲ್ಲ. ಇಟ್ ವಾಸ್ ವೆರಿ ಫಸ್ಟ್ ಟೈಮ್ ನಾನು ಮಾಡಿದ್ದು. ಆ್ಯಂಡ್ ಔಟ್ ಆಫ್ ನನ್ನದೇ ಒಂದು ಅಂದಾಜು ಮೇಲೆ ನಾನು ಮಾಡ್ಕೊತಾ ಹೋದೆ. ಆ್ಯಂಡ್ ಯಾವುದೇ ರೀತಿಯ ವೀಡಿಯೋಸ್ ನೋಡೇ ಇಲ್ಲ ನಾನು ಇದಕ್ಕೋಸ್ಕರ. ಇಟ್ ಆ್ಯಕ್ಚುಲಿ ಟರ್ನ್ಡ್ ಔಟ್, ನಾನು ಆ್ಯಕ್ಚುಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಇಮ್ಯಾಜಿನೇಷನಲ್ಲೂ ಇರಲಿಲ್ಲ. ಬಟ್ ಇಟ್ ಟರ್ನ್ಡ್ ಔಟ್ ವೇ ಬೆಟರ್ ದ್ಯಾನ್ ವಾಟ್ ಐ ಹ್ಯಾಡ್ ಥಾಟ್ ಇನ್ ಮೈ ಮೈಂಡ್. ಸೊ ನಂಗೆ ತುಂಬಾ ಖುಷಿ ಇತ್ತು. ಕಿರೀಟ ಸ್ವಲ್ಪ ಜಾಸ್ತಿ ಪ್ಲೇನ್ ಆಗಿರೋದ್ರಿಂದ, ಬಿಕಾಸ್ ನಾನು ಯೂಸ್ ಮಾಡಿರೋದು ನ್ಯೂಟ್ರಲ್ ಕಲರ್ಸ್, ಅಷ್ಟು ಬೋಲ್ಡ್ ಕಲರ್ಸ್ ಅಲ್ಲ, ಸೊ ಸಾಫ್ಟ್ ಕಲರ್ಸ್ ಆಗಿರೋದ್ರಿಂದ ನಾನು ಅದನ್ನು ಜಾಸ್ತಿ ಆಕ್ಸೆಸರೈಸ್ ಮಾಡಬೇಕಿತ್ತು ಟು ಮೇಕ್ ಇಟ್ ಹೈಲೈಟ್. ಸೊ ಹಾಗಾಗಿ ಆ ಬಾರ್ಡರ್ನೇ ನಾನು ಆ ಫ್ಯಾನ್ದು ಟಿಪ್ ಕಾಣದೇ ಇರಲಿ ಅಂತ ಹಾಕಿದೆ. ಬಟ್ ಇಟ್ ಟರ್ನ್ಡ್ ಔಟ್ ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಕಾಣ್ತಿತ್ತು. ಆ್ಯಂಡ್ ದಟ್ ವಾಸ್ ದ ಹೈಲೈಟ್, ಬಿಕಾಸ್ ಇಟ್ ಯೂಸ್ ಅದು ಡಿಫ್ರೆನ್ಷಿಯೇಟ್ ಮಾಡ್ತಾಯಿತ್ತು ಆರೆಂಜ್ಗೂ ವೈಟ್ಗೂ. ಇಟ್ ಆಲ್ ಆ್ಯಪನ್ ಅಂತ ಲೈಕ್ ಆಲ್ ಆಫ್ ಎ ಸಡನ್. ನಾನು ಯಾವುದೂ ಪ್ಲ್ಯಾನೇ ಮಾಡಿರಲಿಲ್ಲ. ಇದಾಗ್ಲಾ ಬದ್ನಿಕ ಅಣೆಗ ಬಟ್ಟೆ ಹಾಕದ ನಿನ್ಗೆ ಚೆನ್ನಾಗಿ ಕಾಣ್ತಲ್ಲ. ಇಲ್ಲಿಗೆ ಹಾಕ್ಲಾ, ಪೇಟೆಗೆ ಹಾಕ್ಲಾ? ಪೇಟೆಗೆ ಹಾಕೋ, ಹಣೆಗೆ ಕೆಂಪು ತಂದಿದ್ದೀನಿ. ಆಮೇಲೆ ಹಾಕದೆ. ಆಲ್ ಆಫ್ ದಿಸ್ ಆಕ್ಸೆಸರೀಸ್ ಅದು ಪ್ಲ್ಯಾನ್ ಮಾಡೇ ಇರಲಿಲ್ಲ ನಾವು. ಲೈಕ್ ಅಲ್ಲಿ ಹೋಗಿ ಇನ್ಸ್ಟೆಂಟಾಗಿ ಏನೇನು ಅನ್ನಿಸ್ತು ಅದನ್ನು ತೊಗೊಂಬಂದಿದ್ದು. ಆ್ಯಂಡ್ ಎಲ್ಲ ತುಂಬ ಕರೆಕ್ಟಾಗಿ ಅದಕ್ಕೆ ಸೂಟ್ ಆಯಿತು. ಕಲರ್ ಕಾಂಬಿನೇಷನ್ ಆಗಿರಲಿ, ಎವ್ರಿಥಿಂಗ್. ಇಟ್ಸ್ ಲುಕಿಂಗ್ ಅಮೇಝಿಂಗ್. ಬಟ್ ಒನ್ ಡೌಟ್ ಇದೆ, ಇದನ್ನು ಯೂಸ್ ಮಾಡಲಾ ಬೇಡವಾ ಅಂತ. ಬಟ್ ನನಗೆ ಗೊತ್ತಿರೋಂಗೆ ಯೂಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಲೈಕ್ ವೈ? ಬಿಕಾಸ್ ಐ ಕ್ಯಾನ್ ಟೆಲ್ ಯು ವೈ. ಇದು ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಸೊ ಇಫ್ ಐ ಯೂಸ್ ದಿಸ್, ಇಟ್ಸ್ ಕನ ಲೈಕ್ ಕೈಂಡ್ ಕಾಂಪ್ರಮೈಸ್ ಟು ವಾಟ್ ಇಟ್ ಈಸ್ ಅಲ್ವಾ? ಇಸ್ ವಾಟ್ ಐಮ್ ಥಿಂಕಿಂಗ್. ಬಟ್ ನಮ್ಮಮ್ಮ ತುಂಬ ಮೆಸ್ಸಿ ಆಗೋಗುತ್ತೆ ಅಂತಿದ್ದಾರೆ. ಬಟ್ ಐ ಆಮ್ ನಾಟ್ ಲೈಕಿಂಗ್ ದಿಸ್ ಪಾರ್ಟ್, ಬಿಕಾಸ್ ಅದು ಶೈನಿ ಪಾರ್ಟ್ ಹೊರಗೆ ಬಂದಿಲ್ಲ, ದ ಪ್ಲೇನ್ ಒನ್ ಹೊರಗೆ ಬಂದುಬಿಟ್ಟಿದೆ. ನಾನು ಆಮ್ ರೊಟೇಟಿಂಗ್ ದಿಸ್. ನಾನು ಅದನ್ನು ಗಮ್ಮ ಕಾಣಿಸಿರೋದ್ರಿಂದ ಐ ಕಾಂಟ್ ಮೇಕ್ ಎನಿ ಚೇಂಜಸ್ ಟು ಇಟ್. ಸೊ ಲೆಟ್ಸ್ ಸಿ. ಅದರ್ವೈಸ್ ಐ ಯೂಸ್ ದಿಸ್ ಒನ್ ಟು ಕೀಪ್ ಇಟ್ ಸಿಂಪಲ್. ನಾಟ್ ಶೋರ್ ಇಫ್ ದಿಸ್ ವಿಲ್ ವರ್ಕ್ ಇಟ್ ಔಟ್. ಈಗ ದಿನ ಹಾಕ್ಬೇಕು ಇಲ್ಲಿಗೆ. ಆ್ಯಂಡ್ ಐ ಥಿಂಕಿಂಗ್ ಟು ಯೂಸ್ ದಿಸ್ ಆಲ್ಸೋ. ಅದು ಮಾಡಲಾ ಬೇಡವಾ ಅಂತ.
or should I just let it this be? ಅಲ್ಲ, ಐ ಥಿಂಕ್ ಇದ್ರ ಜೊತೆಗೆ ಇದನ್ನು ಹಾಕಿದ್ರೆ ಇಟ್ ವಿಲ್ ಲುಕ್ಸ್ ಅಮೇಝಿಂಗ್, ಗ್ರ್ಯಾಂಡಿಯರ್ ಆಗಿ ಕಾಣಿಸುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಹಾಕ್ತೀನಿ, ಹಾಕೋಣ. ಐ ಥಿಂಕ್ ತೊಗೊಂಡಿರೋದು ಅದಕ್ಕಲ್ಲ, ಸೊ ಲೆಟ್ಸ್ ಮೇಕ್ ದಿಸ್ ಹ್ಯಾಪನ್. ಈ ಆಕ್ಸೆಸರೀಸ್ ಎಲ್ಲ ನನಗೆ ಆಲ್ಮೋಸ್ಟ್ ಲೈಕ್ ಇಟ್ ಕೇಮ್ ಅರೌಂಡ್ ಲೈಕ್ 650-700 ರುಪೀಸ್ ಏನೋ ಬಿತ್ತು, ಇನ್ಕ್ಲೂಡಿಂಗ್ ಕ್ಲಾತ್ ನಾನು ವೈಟ್ ಕಲರ್ 1 ಮೀಟರು ಆ್ಯಂಡ್ ಆರೆಂಜ್ ಕಲರ್ 1 ಮೀಟರ್ ತೊಗೊಂಡಿದ್ದೆ ಆ್ಯಂಡ್ ಕರೆಕ್ಟಾಗಿ ಆಯಿತು ಅಷ್ಟು. ಆ್ಯಂಡ್ ಈ ಬಾರ್ಡರ್ಸ್ ಬಂದು ನಂಗೆ 2 ಮೀಟರ್ಸ್ ತೊಗೊಂಡಿದ್ದೆ. ಸೊ ಈ ರೀತಿ ಲೈಕ್ ಐ ಯುಟಿಲೈಸ್ಡ್ ಇಟ್. ಬಾರ್ಡರ್ಸ್ ಇಫ್ ಯು ಅಬ್ಸರ್ವ್, ದೊಡ್ಡ ಬಾರ್ಡರ್ದು 1 ಮೀಟರ್ ತೊಗೊಂಡಿದ್ದೀನಿ, ಚಿಕ್ಕ ಬಾರ್ಡರ್ದು 1 ಮೀಟರ್ ತೊಗೊಂಡಿದ್ದೀನಿ. ಅಲ್ಲೇ ತಂದಿರೋದನ್ನೆಲ್ಲ ಸ್ಟೋನ್ನ ಯೂಸ್ ಮಾಡಬೇಕಲ್ಲ, ಸೊ ಹಾಗಾಗಿ ಎಲ್ಲೆಲ್ಲಿ ಬೆಸ್ಟ್ ಕಾಣಿಸುತ್ತೆ ಅಂತ ಅಲ್ಲೇ ಇನ್ಸ್ಟೆಂಟಾಗೆ ಥಿಂಕ್ ಮಾಡ್ಕೊಂಡು ಐ ಯೂಸ್ ಟು ಡೂ ಇಟ್. ಆ್ಯಂಡ್ ಕೆಲವು ರೀಲ್ಸ್ಗಳಲ್ಲಿ ನೋಡಿದ್ದು ಜ್ಞಾಪಕ ಇತ್ತು, ಸೊ ಅದ್ರ ಬೇಸ್ ಮೇಲೆ ಇಯರ್ಗೆಲ್ಲ, ಈ ಕಿವಿಗೆಲ್ಲ ನಾನು ರೀಲ್ಸಲ್ಲೇ ನೋಡಿದ್ದು. ಎಸ್, ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಿಯರ್ ಆಗಿ. ಆ್ಯಂಡ್ ಬಿಕಾಸ್ ನಾನು ಅದನ್ನು ಸ್ವಲ್ಪ ಹೈಲೈಟ್ ಮಾಡಬೇಕಾಯಿತು. ವೈ? ಬಿಕಾಸ್ ನಾನು ಯೂಸ್ ಮಾಡಿರೋದು ಆರೆಂಜ್ ಆ್ಯಂಡ್ ವೈಟ್ ಥೀಮ್ ಆಗಿರೋದ್ರಿಂದ, ಆ್ಯಂಡ್ ಇದು ಕಿವಿ ಕೂಡ ಯೆಲ್ಲೋ ಆ್ಯಂಡ್ ಆರೆಂಜಲ್ಲೇ ಇದೆ, ಸೊ ಎಲ್ಲ ಆರೆಂಜಿಶ್ ಆಗಬಾರ್ದಾಗಿತ್ತು. ಸೊ ಹಾಗಾಗಿ ಐ ಹ್ಯಾಡ್ ಟು ನ್ಯೂಟ್ರಲ್ ಇಟ್ ಬಿಟ್ವೀನ್ ದ ಸ್ಟೋನ್ಸ್. ಸೊ ಹಾಗಾಗಿ ಐ ವೆಂಟ್ ವಿತ್ ಇಟ್. ನನಗೆ ಈ ಕಿರೀಟ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಫಾರ್ ದ ಲೆಫ್ಟ್ ಪಾರ್ಟ್ ನನಗದು ನಾನ್ ಶೈನಿ ಥಿಂಗ್ ಹೊರಗಡೆ ಬಂದಿರೋದು. ದೆನ್ ಐ ಕೇಮ್ ಅಪ್, ಈ ಚೈನ್ ಇದೆಯಲ್ಲ, ಐ ಕ್ಯಾನ್ ಯೂಸ್ ಇಟ್ ಇಯರ್. ಸೊ ಅದನ್ನು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಮಾಡ್ಬೋದು, ಅದು ಕಾಣಿಸ್ತಿರೋ ಹಾಗೆ ಜನರ ಕಣ್ಣು ಸ್ಟೋನ್ ಮೇಲೆ ಹೋಗುತ್ತೆ, ನಾಟ್ ವಿತ್ ದ ಕ್ಲೋತ್ ಅಂತ ಅನಿಸಿ ಐ ಡಿಸೈಡೆಡ್ ಟು ಡೂ ದಿಸ್. 3 ಎಳೆ ಚೈನ್ ಮಾಡಿಬಿಟ್ಟೆ, ಸೊ ದ್ಯಾಟ್ ಅದು ಗೊತ್ತೇ ಆಗ್ತಾನೆ ಇರಲಿಲ್ಲ ಅಲ್ಲಿ ಬೇರೆ ಥರ ಕ್ಲಾತ್ ಬಂದಿದೆ ಅಂತ. ಆ್ಯಂಡ್ ಒಬ್ವಿಯಸ್ಲಿ ನಿಮಗೂ ಗೊತ್ತಾಗಿರಲ್ಲ ಇವಾಗ ನಾನು ಹೇಳಿಲ್ಲ ಅಂದರೆ. ಸೊ ದೆನ್ ಮಿಕ್ಕಿರೋ ಸ್ಟೋನ್ಸ್ ಯೂಸ್ ಮಾಡಿಕೊಂಡು ಎಲ್ಲ ರೀತಿಯ ಜ್ಯುವೆಲರೀಸ್ನ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ, ಜ್ಯುವೆಲರೀಸ್ಗೆ ಆಕ್ಸೆಸರೀಸ್ ಮಾಡೋಕ್ಕೆ. ಆ್ಯಂಡ್ ಇದೆಲ್ಲ ಮಾಡೋಷ್ಟರಲ್ಲೂ ಆಲ್ಮೋಸ್ಟ್ 2:30 AM ಆಗೋಗಿತ್ತು. ಸೊ ಆ್ಯಂಡ್ ನಾನು ತುಂಬಾ ಎಕ್ಸಾಸ್ಟ್ ಆಗೋಗಿದ್ದೆ. ವೈ? ಬಿಕಾಸ್ ನಾನು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟ್ ಬಂದಿದ್ದೆ. ಆ್ಯಂಡ್ ಐ ಸ್ಟಾರ್ಟೆಡ್, ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ಗಣೇಶ ತರಕ್ಕೆ ಹೋಗಿ, ಆ್ಯಂಡ್ ದೆನ್ ಆಲ್ ಆಫ್ ದಿಸ್ ಹ್ಯಾಪನ್. ಆ್ಯಂಡ್ 2:30 ಆಗಿದ್ದು ಗೊತ್ತೇ ಆಗಲಿಲ್ಲ. ಇದು ಮೇಲೆ ಬರಲ್ಲ, ಕೆಳಗೆ ಮೇಲೆ ಕೆಂಪು ಲೈನ್ ಬಂದು ಇದು ಅರಳು. ನಾನು ಇಂಪ್ರೂವೈಸ್ ಮಾಡ್ತಾ ಹೋದಷ್ಟು ತುಂಬ ಚೆನ್ನಾಗಿ ಕಾಣಕ್ಕೆ ಶುರು ಆಯಿತು. ಐ ಆಮ್ ಲವಿಂಗ್ ಇಟ್. ಅದಕ್ಕೊಂದೊಂದು ಚಕ್ರ ಹಾಕು, ಅದಕ್ಕೆ ಶಂಕು. ಹಾಂ, ಅಲ್ಲಿಗೊಂದೊಂದು ಹಾಕು ಮಧ್ಯಕ್ಕೆ, ಕೈಗೆ. ಹಾಂ ಹಾಂ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಓಕೆ, ಮಾತೃಶ್ರೀ ಮೇಲೆ ನೋ ಅನ್ನಕ್ಕಾಗಲ್ಲ. ದಿಸ್ ಇಸ್ ಫಾರ್ ಮೈ ಮದರ್ ಇಂಡಿಯಾ. ಬಾ, ನೀನು ಅನ್ಸು. ಅನ್ಸು ನಾನು ಗೌರವ ಮಾಡಬೇಕು ಈಗ. ಲೆಟ್ಸ್ ಗೆಟ್ ಗೌರವ ಮಾಡಿ. ನಮ್ಮನೇಲಿ ಯಾವಾಗಲೂ ಗೌರಿ ಚಿಕ್ಕದೇ ತರೋದು. ವೈ? ಬಿಕಾಸ್ ನಮ್ಮಲ್ಲಿ ಗೌರಿ ಹಬ್ಬ ಮಾಡಲ್ಲ, ಓನ್ಲಿ ಗಣೇಶ ಹಬ್ಬ. ಗೌರಿನ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಗಣೇಶನ ಪಕ್ಕ ಕೂರಿಸಿರ್ತೀವಿ ಅಷ್ಟೇ. ಆ್ಯಂಡ್ ಅಟ್ ಲಾಸ್ಟ್, ಆಫ್ಟರ್ ಆಲ್ ದಿಸ್ ಎಫರ್ಟ್ಸ್, ನಮ್ಮ ಗಣಪ ರೆಡಿ ಆದ. ಗಣೇಶ ಹೇಗೆ ಬಂದಿದೆ, ಡೆಕೋರೇಷನ್ ಹೇಗೆ ಬಂದಿದೆ, ಆ್ಯಂಡ್ ಕಾಸ್ಟ್ಯೂಮ್ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ಐ ವಿಲ್ ಟ್ರೂಲಿ ಅಂಡರ್ಸ್ಟ್ಯಾಂಡ್ ಹೌ ಇಟ್ ಕೇಮ್ ಔಟ್. ಇದೆಲ್ಲ ಮುಗಿಯೋಷ್ಟರಲ್ಲಿ 2:30 ರಾತ್ರಿ ಆಗೇ ಹೋಯಿತು. ಸೊ ಬೆಳಗ್ಗೆ ಮತ್ತೆ ಬೇಗ ಎದ್ದು ಹೂವು ಎಲ್ಲ ತಂದು, ಆ್ಯಂಡ್ ಈ ಆರ್ಚ್, ಇಫ್ ಯು ಹ್ಯಾವ್ ಫಾಲೋಡ್ ಮೀ ಆನ್ ಇನ್ಸ್ಟಾ, ನಿಮ್ಗೆ ಗೊತ್ತಿರುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ಹಬ್ಬಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ, ಆರ್ಚು. ಲೈಕ್ 3 years or 4 years ಬ್ಯಾಕ್ ಐ ಬಾಟ್ ಇಟ್ ಫಾರ್ 2,500 ಆ್ಯಂಡ್ ಇಟ್ ಈಸ್ ವರ್ತ್ ಇಟ್ ಸೋ ಮಚ್. ಬಿಕಾಸ್ ಎವ್ರಿ ಟೈಮ್ ನಾನು ಅದನ್ನು ರಿಯೂಸ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನ್ನ ಸೋಂಬೇರಿ ಅಣ್ಣ ಇಲ್ಲಿ ಬಂದ, ಅವನ್ನ ಅಬ್ಸರ್ವ್ ಮಾಡ್ತಾಯಿರಿ, ಒಂದು ಸತಿನಾದರೂ ಬಗ್ಗೆ ಏನಾದರೂ ಎತ್ಕೋತಾನ ಅಂತ. ನೆಟ್ಟಿಗೆ ನಿಂತ್ಕೊಳ್ಳೋ ಅಂತ ಏನಾದರೂ ಕೆಲಸ ಹೇಳಿದ್ರೆ ಮಾಡ್ತಾನಷ್ಟೇ ಅವನು. ಐ ಥಿಂಕ್ ಆಲ್ ಬ್ರದರ್ಸ್ ಆರ್ ಸೇಮ್. ಸೊ ಹಾಗೆ ಅವ್ನ ಪಾರ್ಟ್ನು ನಾನೇ ಮಾಡ್ತಿದ್ದೆ. ಅವ್ನು ಅಲ್ಲಿರಬೇಕಾಗಿತ್ತು ಆ ಕಡೆ ಸೈಡು, ನಾನು ಈ ಕಡೆ ಮಾತ್ರ ಮಾಡಬೇಕಾಗಿತ್ತು. ಅವ್ನು ಓಡೋದ. ಸೊ ಅವ್ನ ಕಡೆಗೂ ನಾನೇ ಹೋಗಿ ಮಾಡಿ, ಆ್ಯಂಡ್ ಫೈನಲಿ ಐ ಗಾಟ್ ದಿಸ್ ರೆಡಿ. ಆ್ಯಂಡ್ ಇದು ಲಿಫ್ಟ್ ಮಾಡೋಕ್ಕೆ ಮಾತ್ರ ಬಂದ, ಬಗ್ಗೋ ಕೆಲಸ ಇಲ್ಲ ಅಂತ. ಅಲ್ಲಿ ಆರ್ಚ್ ಇಟ್ಟು ಗಣೇಶನ ಇನ್ನೇನು ಕೂರಿಸುವಂಥ ಸಮಯ, ಕರೆಕ್ಟಾಗಿ ಮುಹೂರ್ತ ನೋಡ್ಕೊಂಡಿದ್ವಿ. ಮೋರ್ಯ ಗಣಪತಿ
ಗಣಪತಿ ಕಿ ಜೈ. ಇಲ್ಲ ಅಡ್ಡ ಬರ್ಬೇಡಪ್ಪ. ಎಸ್, ಫೈನಲಿ ನಮ್ಮ ಗಣೇಶ ಇಸ್ ಆಲ್ ರೆಡಿ. ದೀಪ ಹಚ್ಚಿ ಪೂಜೆ ಮಾಡೋದೊಂದೇ ಬಾಕಿ. ನೈವೇದ್ಯಕ್ಕೆ ವೇಟಿಂಗ್. ಆ್ಯಂಡ್ ಗಣೇಶ ಹಬ್ಬದಲ್ಲಿ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇಟ್ಸ್ ಆಲ್ರೆಡಿ ಈವ್ನಿಂಗ್. ಸೊ ಆಗಲೇ ಸಂಜೆ ಆಗೇ ಹೋಯಿತು. ಆ್ಯಂಡ್ ನೈವೇದ್ಯ ಇಡಲೇಬೇಕು. ಎಲ್ಲೋ ಒಂದು ಕಡೆ ಮನ್ಸು ಭಾರ ಇದೆ, ಕಳಿಸ್ಕೊಡ್ಬೇಕು ಗಣೇಶನ್ನ ಅಂತ. ಆ್ಯಂಡ್ ಇಟ್ ಈಸ್ ಆಲ್ವೇಸ್ ದ ಹಾರ್ಡೆಸ್ಟ್. ನೋ ಮ್ಯಾಟರ್ ವಾಟ್ ಏಜ್ ಯು ಆರ್, ನೀವು ಎಷ್ಟೇ ದೊಡ್ಡವರಾಗಿರಲಿ, ಗಣೇಶನ ಕಳಿಸ್ಬೇಕಾದ್ರೆ ಮನಸ್ಸು ಸ್ವಲ್ಪ ಹೆವಿ ಆಗೇ ಆಗುತ್ತೆ. ಆ್ಯಂಡ್ ಗಣೇಶನ ಕಳಿಸ್ಕೊಡ್ಬೇಕಲ್ಲ ಅನ್ನೋ ಬೇಸರಕ್ಕಿಂತ ಇದ್ದಾಗ ಕಣ್ತುಂಬ್ಕೊಳ್ಳೋಣ ಅನ್ನೋ ಒಂದು ಯೋಚನೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಗಣೇಶನ ಬಿಟ್ಟು ಬೇರೆ ಕಡೆ ಕದ್ಲೋದೇ ಇಲ್ಲ. ಈ ಸಾರಿ ಬಹಳಷ್ಟು ಸ್ಪೆಷಲ್, ಯಾಕಂದರೆ ಇದು ನಾನೇ ನನ್ನ ಸ್ವತಃ ರೆಡಿ ಮಾಡಿರೋದ್ರಿಂದ ನಂಗೆ ಬಹಳ ಖುಷಿ ಇದೆ. ಆ್ಯಂಡ್ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ನೋಡೋಕ್ಕೆ ಬಹಳ ಸುಂದರವಾಗಿತ್ತು. ಮೊದಲನೇ ಸತಿ ಏನೋ ಟ್ರೈ ಮಾಡಿ ಅದು ತುಂಬ ಚೆನ್ನಾಗಿ ಬಂದಾಗ ಅದ್ರಕ್ಕಾಗೋ ಖುಷಿನೇ ಬೇರೆ. ಸೊ ಆ ಖುಷಿಲೇ ನಾನಿದ್ದೆ. ನಮ್ಮಲ್ಲಿ ಗಣೇಶನ ಬೀಳ್ಕೊಡೋಕ್ಕಿಂತ ಮುಂಚೆ ಗಣೇಶನ ವರಸಿದ್ಧಿ ವಿನಾಯಕನ ಕತೆ ಓದ್ತೀವಿ. ಇವರಿಗೆ ಗಾಳಿ, ನೀರು, ತರಗಲೆಗಳೆಲ್ಲ ಆಹಾರ ಸದಾ ಪರಿಹಾರ ಮಾಡತಕ್ಕದ್ದು. ಚಿತ್ರ ಪೌತ್ರಾದಿ ಅಭಿವೃದ್ಧಿ ಉಂಟು ಮಾಡತಕ್ಕದ್ದು. ಓ ಪಾಂಡುನಂದನರೇ, ಆದಿಯಲ್ಲಿ ಈಗ ತನ್ನ ಪರಮೇಶ್ವರನು ಈ ಸರಿ ಹಬ್ಬಕ್ಕೆ ನಮ್ಮ ಅಕ್ಕ ನಮ್ಮ ಬಾವ ಮನೇಲಿದ್ದಿದ್ದು ಬಹಳ ಸ್ಪೆಷಲ್ ನಮಗೆ. ಈ ಎಲ್ಲದರ ಮಧ್ಯೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆ್ಯಂಡ್ ಗಣಪನ ಕಳಿಸ್ಕೊಡೋ ಟೈಮ್ ಬಂದೇ ಬಿಡ್ತು. ಯಾವಾಗಲೂ ವಿಜೃಂಭಿಸ್ತಾ ಆ್ಯಂಡ್ ಸಂತೋಷದಿಂದ ಕಳಿಸ್ಕೊಡ್ಬೇಕಂತೆ. ಸೊ ಹಾಗಾಗಿ ನಮ್ಮ ಅಕ್ಕ ಇಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ಲು. ಅವಳು ಡ್ಯಾನ್ಸಿಂಗ್ ಸ್ಕಿಲ್ಸ್ ಹೆಂಗಿದೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಸೂಪರ್ ಸ್ಟಾರ್ ನಮ್ ಗಣೇಶ ದಪ್ಪ. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಜಿಆರ್ಪಿ ದಪ್ಪ ನಮ್ ಗಣೇಶ ದಪ್ಪ. ಜಿಆರ್ಪಿ ದಪ್ಪ ನಮ್ ಗಣೇಶ ದಪ್ಪ. ಆ್ಯಂಡ್ ಇಟ್ ಈಸ್ ದ ಹಾರ್ಡೆಸ್ಟ್ ಪಾರ್ಟ್. ಗಣೇಶ ಬಂದ, ಕಾಯಿ ಕಡುಬು ತಿಂದ, ಚಿಕ್ಕೆರೆಲೆದ್ದ, ಬಿಬಿ ಹಿಂಪಿ ಟ್ಯಾಂಕಲ್ಲಿ ಬಿದ್ದ. ಸೊ ಇದಾಗಿತ್ತು ನಮ್ಮನೆಯ ಗಣೇಶನ ಚತುರ್ಥಿ 2025. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಈ ಹಬ್ಬ ನನಗೆ ಬಹಳ ಸ್ಪೆಷಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೆಟ್ ಮಿ ನೋ ಹೌ ಇಟ್ ಟರ್ನ್ಡ್ ಔಟ್ ಆ್ಯಂಡ್ ಹೌ ದ ವಿಡಿಯೋ ಕೇಮ್ ಔಟ್. ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಐ ನೋ I'm wishing you a bit late, but I mean it. Yes, ನನ್ನ ಚಾನಲ್ನ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಲೈಕ್ ದ ವಿಡಿಯೋ. ಥ್ಯಾಂಕ್ ಯು, ಬಾಯ್.